ಗಿದ್ದಲ್ಮರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ವೀರಣ್ಣ ಬೆಳ್ಳುಬ್ಬಿ ಅವರಿಗೆ ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ಸಂಘ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ವಿದ್ಯಾರತ್ನ ಪ್ರಶಸ್ತಿ ನೀಡಿ ಗೌರವಿಸಿದ ಹಿನ್ನೆಲೆಯಲ್ಲಿ ಹುಣಸಿ ತಾಲೂಕಿನ ಸರ್ಕಾರಿ ಮತ್ತು ಹರಿ ಸರ್ಕಾರಿ SC/ST ನೌಕರರ ಸಂಘದ ವತಿಯಿಂದ ಹುಣಸಿ ಪಟ್ಟಣದ NGO ಕಾರ್ಯಾಲಯದಲ್ಲಿ ಗೌರವ ಸಮರ್ಪಣೆ ಸನ್ಮಾನ ಮಾಡಲಾಯಿತು. ತಾಲೂಕಿನ ಅಹಿಂದ ಅಧ್ಯಕ್ಷರಾಗಿ ಆಯ್ಕೆಯಾದ ಸುಭಾನ್ ಡೆಕ್ಕನ್ ಅವರನ್ನು ಗೌರವ ಸಮರ್ಪಣೆ ಮಾಡಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಗುರು ಹುಲಿಕಲ್ ಅವರು ವೀರಣ್ಣ ಬೆಳ್ಳುಬ್ಬಿ ಅವರ ಶಿಕ್ಷಣ ಸೇವಾ, ಅವರ ಸಮಯ ಪಾಲನೆ, ಶಾಲಾ ಅಭಿವೃದ್ಧಿ ಬಗ್ಗೆ ಅವರ ಸೇವೆಯನ್ನು ಸ್ಮರಿಸಿದರು. ಅದೇ ರೀತಿ ಸುಭಾಷ್ ಡೆಕ್ಕನ್ ಅವರು ಸಾಮಾಜಿಕ ಕಳಕಳಿಯನ್ನು ಕೂಡ ಪ್ರಶಂಸಿಸಿದರು. SC/ST ನೌಕರರ ಸಂಘ ತಾಲೂಕು ಅಧ್ಯಕ್ಷರಾದ ವಿಠ್ಠಲ್ ಚವ್ಹಾಣ್ ಅವರು ಅಧ್ಯಕ್ಷೆಯ ನುಡಿಯಲ್ಲಿ ಬೆಳ್ಳುಬ್ಬಿ ಅವರ ಮಕ್ಕಳ ಬಗ್ಗೆ ಅಪಾರವಾದ ಕಾಳಜಿಯುಳ್ಳ ವ್ಯಕ್ತಿತ್ವ ಎಂದು ಪ್ರಶಂಸಿಸಿದರು. ಸುಭಾನ್ ಡೆಕ್ಕನ್ ಅವರ ಸಾಮಾಜಿಕ ಚಿಂತನೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಶರಣಪ್ಪ ಗುಳ್ಬಾಳ್, ಹಸಿರು ರೈತ ಸೇನಾ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಮಾಲಿ ಪಾಟೀಲ್, ರಂಗನಾಥ್ ದೊರೆ ಭೀಮಣ್ಣ, ವಾಲ್ಮೀಕಿ ನಿಂಗಣ್ಣ ಚವ್ಹಾಣ್, ನಿವೃತ್ತ ಮುಖ್ಯೋಪಾಧ್ಯಾಯರಾದ ಗೋಡಲ್ಮನೆ ಪರಶುರಾಮ್, ಚಲ್ವಾದಿ ನಿಂಗನಗೌಡ, ತಮ್ಮಣ್ಣ ಗುಡಿಹಾಳ್, ಗುರು ರಾಥೋಡ್ ಹಾಜರಿದ್ದರು. ಹನುಮಂತದೊರೆ, RJ32 ಕನ್ನಡ ನ್ಯೂಸ್, ಯಾದಗಿರಿ. ಕೆಲಸವನ್ನು ನಾನು ನಿರ್ವಹಿಸಿದವನು ಕೂಡ ನಾನಲ್ಲ. 2002ರಲ್ಲಿ ನಾನು ಸರ್ಕಾರಿ ಪ್ರೌಢಶಾಲೆ ಕೊಡೇಕಲ್ದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾಗ ಆಗಿನ ಒಂದು ಸಂದರ್ಭದಲ್ಲಿ ಜನಮೆಚ್ಚಿದ ಶಿಕ್ಷಕ ಅಂತಕ್ಕಂಥ ಪ್ರಶಸ್ತಿಯನ್ನು ಕೂಡ ನಾನು ಪಡೆದಿದ್ದೀನಿ. ಹಾಗೆ ಇವತ್ತಿನ ದಿವಸ ತಾವೆಲ್ಲರೂ ನನ್ನನ್ನು ಗೌರವಿಸಿದ್ದಕ್ಕಾಗಿ ಅಥವಾ ತಮ್ಮ ಒಂದು ಹೃದಯದಲ್ಲೇ ನನಗೆ ಒಂದು ಸ್ಥಾನ ನೀಡಿದ್ದಕ್ಕಾಗಿ ಈ ಒಂದು ಏನು SC/ST ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ಸದಸ್ಯರಿಗೆ, ಹಾಗೆ ಅಹಿಂದ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ, ಸದಸ್ಯರಿಗೆ ನಾನು ಅನಂತ ಧನ್ಯವಾದಗಳನ್ನು ಹೃದಯಪೂರ್ವಕವಾಗಿ ಅರ್ಪಿಸಲು ಬಯಸ್ತಾ ಇದ್ದೇನೆ. ನಾನು ಬರೆದಾಗ ಬಂದೇ ಬರ್ತೀನಿ. ಹೇಳಿ ಎಲ್ಲರೂ ಸೇರಿ ಈ ಸಂಘಟನೆಯನ್ನು ಅತ್ಯುತ್ತಮವಾಗಿ ಕಟ್ಟೋಣ. ರಾಜ್ಯ ಮಟ್ಟದಲ್ಲಿ ಇದನ್ನು ನಂಬರ್ 1 ತಾಲೂಕಾ ಸಂಘಟನೆ ಅಂತ ಮಾಡೋಣ. ಅದಕ್ಕೆ ತಾವೆಲ್ಲರೂ ಸಹ ನನಗೆ ಸಹಕಾರವನ್ನು ನೀಡ್ತೀರಿ, ಸಲಹೆಯನ್ನು ನೀಡ್ತೀರಿ ಅಂತ ಹೇಳ್ತಾ, ಮತ್ತು ಇಲ್ಲಿ ಕರೆಸಿ ತಾವೆಲ್ಲರೂ ಸಹ ಸನ್ಮಾನ ಮಾಡಲಿಕ್ಕಾಗಿ ತಮ್ಮ SC/ST ನೌಕರರ ಸಂಘದ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಎಲ್ಲ ಪದಾಧಿಕಾರಿಗಳನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.